ಹೊರಗಡೆಯಿಂದ ಗರಿ ಗರಿಯಾದ, ಒಳಗಡೆಯಿಂದ ಫ್ಲಫಿ ಆಗಿರುವಂತಹ, ಸ್ವಲ್ಪನೂ ಎಣ್ಣೆಯನ್ನ ಹೀರದೇ ಇರುವಂತಹ ಒಳ್ಳೆಯ ಬಣ್ಣದಲ್ಲಿ ಗೋಳಿ ಬಜೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಿ ಬರ್ತದೆ. ಚಟ್ನಿಗೆ ಹಚ್ಚಿ ತಿಂತಾ ಇದ್ರೆ ಆಹಾ ಎಷ್ಟು ತಿಂದೇವೆ ಅಂತಾನೆ ಗೊತ್ತಾಗಲ್ಲ. ಈ ಒಂದು ಗೋಳಿ ಬಜೆಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಹಿಟ್ಟನ್ನ ರೆಡಿ ಮಾಡಲಿಕ್ಕೆ ಇಂಗನ್ನ ಹಾಕೊಂಡಿದ್ದೇನೆ. ಕಡಲೆಗಾಟದಷ್ಟು ಸ್ವಲ್ಪ ನೀರನ್ನು ಹಾಕಿ ಇಂಗನ್ನ ಚೆನ್ನಾಗಿ ಕರಗಿಸ್ಕೊಂಡಿದ್ದೇನೆ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹುಳಿಯಾಗಿರುವ ಮೊಸರಾದರೆ ಗೋಳಿ ಬಜೆಗೆ ಚೆನ್ನಾಗಾಗ್ತದೆ. ಹಾಗೆ 1 ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇರೋದ್ರಿಂದ ಅದಕ್ಕೆ ಸರಿಯಾಗಿ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಇದನ್ನು ಕರಡ್ಕೊಳ್ತೇನೆ. ಸಕ್ಕರೆ ಉಪ್ಪು ಎಲ್ಲ ಚೆನ್ನಾಗಿ ಕರಗಬೇಕು. ಮೊಸರು ಸ್ವಲ್ಪ ಬೀಟ್ ಮಾಡ್ಕೊಂಡಾಗಿ ಮಾಡಿಕೊಂಡು ನಂತರ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಹಿಟ್ಟು ಕಲಿಸುವ ವಿಧಾನವೇ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನೀವು ಹಿಟ್ಟನ್ನು ಹೇಗೆಲ್ಲ ಕಲಸಿ ಇಟ್ಕೊಂಡ್ರೆ ತುಂಬಾ ಎಣ್ಣೆ ಹೀರಿಕೊಳ್ಳುವ ಸಾಧ್ಯತೆ ಇರ್ತದೆ. ನಾನು ತೋರಿಸುವ ಈ ವಿಧಾನದಲ್ಲಿ ಮಾಡಿ ನೋಡಿ, ಗೋಳಿ ಬಜೆ ಸ್ವಲ್ಪನೂ ಎಣ್ಣೆಯನ್ನು ಹೀರುವುದಿಲ್ಲ, ತುಂಬಾ ಚೆನ್ನಾಗಿ ಬರ್ತದೆ. ಗರಿ ಗರಿಯಾಗಿ ಬರಲಿಕ್ಕೆ ನಾನು 2 ಟೇಬಲ್ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಕೆಲವೊಬ್ರು ಅಕ್ಕಿ ಹಿಟ್ಟನ್ನು ಹಾಕುವುದಿಲ್ಲ. ಹೊರಗಡೆಯಿಂದ ಗರಿ ಗರಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದಾಗ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. ತಿನ್ನಲಿಕ್ಕೆ ತುಂಬಾ ಮಜವಾಗಿ ಇರ್ತದೆ. ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ಇದಕ್ಕೆ ಪೂರ ಮೊಸರನ್ನಾದರೂ ನೀವು ಹಾಕ್ಕೊಳ್ಬೋದು. ನನ್ನ ಹತ್ರ ಅಷ್ಟು ಮೊಸರು ಇರಲಿಲ್ಲ, ಹಾಗಾಗಿ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಬೇಕು. ಇದನ್ನು ಇನ್ನು ಗಟ್ಟಿ ಇದೆ ಮತ್ತು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ಮೊಸರನ್ನು ಹಾಕಿದ್ದೇನೆ. ಹಾಗೆ ಅರ್ಧ ಕಪ್ ತನಕ ಮಜ್ಜಿಗೆಯನ್ನು ಹಾಕ್ಕೊಂಡಿದ್ದೇನೆ. ಈ ರೀತಿ ಚೆನ್ನಾಗಿ ಕಲಸಿ ಇಟ್ಕೊಳ್ತಾ ಇದ್ದೇನೆ. ಈ ರೀತಿ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಬಡ್ದು ಕಲಿಸ್ಬೇಕು. ಹಿಟ್ಟು ಈ ರೀತಿಯಾಗಿ ಆಗಿದೆ. ಇಷ್ಟು ಗಟ್ಟಿಯಾಗಿ ಇದ್ದರೆ ಗೋಳಿ ಬಜೆ ಸರಿ ಆಗ್ತದೆ. ಮುಚ್ಚಳವನ್ನು ಮುಚ್ಚಿ ಒಂದು 3-4 ಗಂಟೆ ಹೊತ್ತು ಬಿಡ್ತೇನೆ ನಾನು. ಆಗ ಸ್ಮೂತಾಗಿ ಬರ್ತದೆ. ಸೋಡಾವನ್ನು ನೀವು ಹಾಕೋದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತೇ ಬಿಟ್ಟರು ಪರವಾಗಿಲ್ಲ. ಸಂಜೆಗೆ ಮಾಡೋದಾದರೆ ಬೆಳಿಗ್ಗೆನ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಳ್ಬೋದು. ಈಗ ಇದಕ್ಕೆ ಕಟ್ ಮಾಡಿರುವಂತಹ ಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಹಾಕಬೇಕು. ಹಾಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಹಸಿ ಶುಂಠಿಯನ್ನು ಕೂಡ ಹಾಕ್ಕೊಳ್ಬೋದು. ನನಗೆ ಶುಂಠಿ ಖಾಲಿ ಆಗಿದ್ದರಿಂದ ಹಾಕಲಿಲ್ಲ. ಶುಂಠಿ ಹಾಕಿದರೆ ತುಂಬ ಚೆನ್ನಾಗಾಗ್ತದೆ. ಹಾಗೆ ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ. ನಾನು ಇಲ್ಲಿ ತನಕ ಸೋಡಾವನ್ನು ಹಾಕಿಲ್ಲ. ಸೋಡಾವನ್ನು ಯಾವ ಟೈಮಲ್ಲಿ ಹಾಕಬೇಕು ಅಂದರೆ ನಾವು ಇನ್ನೇನು ಎಣ್ಣೆಗೆ ಬಿಡ್ತೇವೆ ಅನ್ನೋದಕ್ಕಿಂತ ಸ್ವಲ್ಪ ಹೊತ್ತು ಮೊದಲು ಸೋಡಾವನ್ನು ಸೇರಿಸ್ಕೊಳ್ಬೇಕು. ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟುಕೊಂಡು ಸ್ವಲ್ಪ ಹಿಟ್ಟಿಗೆ ಮಾತ್ರ ನಾನು ಸೋಡಾವನ್ನು ಸೇರಿಸ್ತಾ ಇದ್ದೇನೆ. ಅಂದರೆ 1-2 ಬ್ಯಾಚಿಗೆ ಬಿಡುವಷ್ಟು ಮಾತ್ರ ಹಿಟ್ಟಿಗೆ ಸೋಡಾವನ್ನು ಹಾಕ್ತಾ ಇದ್ದೇನೆ. ಸೋಡಾವನ್ನು ಹಾಕಿ ತುಂಬ ಹೊತ್ತು ಬಿಟ್ಟರೆ ಎಣ್ಣೆಯನ್ನು ಜಾಸ್ತಿ ಹೀರ್ಕೊಳ್ತದೆ. ಚಿಟಿಕೆ ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಸಕ್ಕರೆನ ಹಾಕೋದ್ರಿಂದ ಜಾಸ್ತಿ ಹುಳಿ ಅಂತ ಅನಿಸೋದು ಇಲ್ಲ. ಹಾಗೆ ಕಲ್ಲರು ಕೂಡ ತುಂಬ ಚೆನ್ನಾಗಿ ಬರ್ತದೆ. ಸೋಡಾವನ್ನು ಹಾಕೋದ್ರಿಂದ ಒಳಗಡೆ ಲೇಯರ್ ಆಗಿ ಫ್ಲಫಿಯಾಗಿ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೋಡಾವನ್ನು ಹಾಕದೆ ಕೂಡ ಮಾಡ್ಕೊಳ್ಬೋದು. ತುಂಬ ಬೇಗನೆ ಹಿಟ್ಟನ್ನು ಕಲಸಿಟ್ಕೊಳ್ಬೇಕಾಗ್ತದೆ. ನಿಮಗೆ ಜಾಸ್ತಿ ಹೊತ್ತು ಟೈಮ್ ಇಲ್ಲ ಅಂತ ಇದ್ದರೆ ಸೋಡಾವನ್ನು ಹಾಕಿದಾಗ ಹಿಟ್ಟು ಬೇಗ ಫ್ಲಫಿಯಾಗಿ ಬರ್ತದೆ, ಉಬ್ಬಿ ಬರ್ತದೆ. ಗೋಳಿ ಬಜೆಯನ್ನು ಬಿಡುವಾಗ ಅದರ ಪಾತ್ರೆಗೆ ಅದನ್ನು ಹೀಗೆ ಕೈಗೆ ನೀರನ್ನು ಮುಟ್ಟಿಸ್ಕೊಂಡು ಅದಕ್ಕೆ ಪಾತ್ರೆಗೆ ಹೀಗೆ ತೆಗೆದು ಹಾಕ್ಕೊಳ್ಬೇಕು. ಇಲ್ಲ ಅಂದರೆ ಇನ್ನೊಂದು ವಿಧಾನ ಅಂದರೆ ಈ ರೀತಿಯಾಗಿ ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಈ ವಿಧಾನದಲ್ಲಿ ಬಿಡ್ತಾರೆ. ನಿಮಗೆ ಯಾವುದು ಈಸಿ ಆಗ್ತದೆ ಹಾಗೆ ಬಿಡಿ. ನಾನು ಹೋಟೆಲಲ್ಲಿ ಬಿಡುವ ಹಾಗೆ ಬಿಟ್ಕೊಳ್ತೇನೆ. ಕೈಗೆ ನೀರನ್ನು ಚೆನ್ನಾಗಿ ಮುಟ್ಟಿಸ್ಕೊಂಡು ಹೀಗೆ ಬಿಡಬೇಕು. ಆಗ ಚೆನ್ನಾಗಿ ಗೋಲಿಯಾಗಿ ಬರ್ತದೆ. ನೋಡಲಿಕ್ಕೂ ಕೂಡ ಚೆನ್ನಾಗಾಗ್ತದೆ. ತುಂಬಾ ಗುಂಡಾಗಿ ಬರ್ತದೆ. ಎಣ್ಣೆ ತುಂಬ ಚೆನ್ನಾಗಿ ಕಾದ ನಂತರ ಗೋಳಿ ಬಜೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಗೋಳಿ ಬಜೆಯನ್ನು ಹಾಕಿದ ನಂತರ ತಿರುಗುತ್ತಾನೆ ಇರಬೇಕು. ಇಲ್ಲ ಅಂದರೆ ಒಂದು ಕಡೆ ಅದು ಹಸಿ ಹಾಗೆ ಉಳಿತದೆ, ಮತ್ತೊಂದು ಕಡೆ ಹೊಂಬಣ್ಣ ಬಂದುಬಿಡ್ತದೆ. ಹಾಗಾಗಿ ಅದನ್ನು ತಿರುವಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗ್ತದೆ. ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕಲರ್ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ, ಗರಿಯಾಗಿದೆ. ತೆಗೆದಿಟ್ಕೊಂಡು ಉಳಿದ ಗೋಳಿ ಬಜೆಯನ್ನು ಇದೇ ವಿಧಾನದಲ್ಲಿ ಹಾಕ್ತಾ ಇದ್ದೇನೆ. ಗೋಳಿ ಬಜೆಯ ಜೊತೆಗೆ
ಒಂದೊಳ್ಳೆ ಚಟ್ನಿಯ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ಆ ರೆಸಿಪಿನ ನಾನು ಇವತ್ತು ಶೇರ್ ಮಾಡ್ತಾ ಇಲ್ಲ. ಈಗಾಗಲೇ ಹಲವಾರು ಬಾರಿ ನಾನು ಚಟ್ನಿ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೀವು ನೋಡಿಲ್ಲ ಅಂದರೆ ನೋಡಿಕೊಂಡು ಗೋಳಿ ಬಜ್ಜಿಯ ಜೊತೆಗೆ ಚಟ್ನಿಯನ್ನು ಮಾಡ್ಕೊಳ್ಬೋದು. ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಗರಿ ಗರಿಯಾದ ಗೂಡಾದ ಗೋಳಿ ಬಜ್ಜಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ತುಂಬಾನೇ ಚೆನ್ನಾಗಾಗಿತ್ತು. ಖಂಡಿತ ಈ ವಿಧಾನವನ್ನು ನೀವು ಫಾಲೋ ಮಾಡಿ ಮನೆಯಲ್ಲಿ ಗೋಳಿ ಬಜ್ಜಿಯನ್ನು ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.